ಮೊದಲನೆಯ ಪ್ರಶ್ನೆ, ಹೃದಯಾಘಾತವನ್ನು ತಡೆಯುವಂತಹ ಏಕೈಕ ಆಹಾರ ಪದಾರ್ಥ ಯಾವುದು? ಎ ಆಲೂಗಡ್ಡೆ ಸೇವನೆ, ಬಿ ಬೆಂಡೆಕಾಯಿ, ಸಿ ಈರುಳ್ಳಿ, ಡಿ ಕ್ಯಾಪ್ಸಿಕಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಪ್ಸಿಕಮ್. ಇನ್ನು ಎರಡನೆಯ ಪ್ರಶ್ನೆ, ನರಗಳು ಬಲಶಾಲಿಯಾಗಲು ಏನನ್ನ ತಿನ್ನಬೇಕು? ಎ ಬಾದಾಮ್, ಬಿ ದ್ರಾಕ್ಷಿ, ಸಿ ಪಿಸ್ತಾ, ಡಿ ಗೋಡಂಬಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾದಾಮ್. ಇನ್ನು ಮೂರನೆಯ ಪ್ರಶ್ನೆ, ಹೆಚ್ಚು ಟೀ ಕುಡಿಯುವುದರಿಂದ ಯಾವ ಸಮಸ್ಯೆ ಬರಬಹುದು? ಎ ತಲೆನೋವು, ಬಿ ಯಕೃತ್ ಸಮಸ್ಯೆ, ಸಿ ಗ್ಯಾಸ್ಟ್ರಿಕ್, ಡಿ ಬಿಪಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಕೃತ್ನ ಸಮಸ್ಯೆ. ನಾಲ್ಕನೆಯ ಪ್ರಶ್ನೆ, ಭಾರತದ ಸ್ಕಾಟ್ಲೆಂಡ್ ಎಂದು ಯಾವುದನ್ನ ಕರೆಯಲಾಗುತ್ತದೆ? ಎ ಕೊಡಗು, ಬಿ ಹಾಸನ, ಸಿ ಮಡಿಕೇರಿ, ಡಿ ಕೋಲಾರ ಜಿಲ್ಲೆಯನ್ನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಡಿಕೇರಿ. ಇನ್ನು ಆರನೆಯ ಪ್ರಶ್ನೆ, ಅಕ್ಕಿಯಲ್ಲಿ ಯಾವ ಪ್ರೋಟೀನ್ ಕಂಡುಬರುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಕೆ, ಡಿ ಈ ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ಇನ್ನು ಏಳನೆಯ ಪ್ರಶ್ನೆ, ಪೀರಿಯಡ್ಸ್ ಸಮಸ್ಯೆಗೆ ಏನನ್ನ ತಿನ್ನಬೇಕು? ಎ ಏಲಕ್ಕಿ, ಬಿ ಬಾದಾಮ್, ಸಿ ಬೆಲ್ಲ, ಡಿ ಖರ್ಜೂರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಲ್ಲ. ಇನ್ನು ಎಂಟನೆಯ ಪ್ರಶ್ನೆ, ಯಾವ ನಗರವನ್ನ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಎಂದು ಕರೆಯಲಾಗುತ್ತದೆ? ಎ ನಮ್ಮ ಬೆಂಗಳೂರು, ಬಿ ದಾವಣಗೆರೆ, ಸಿ ಕೋಲಾರ, ಡಿ ಹುಬ್ಬಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಾವಣಗೆರೆ. ಇನ್ನು ಒಂಬತ್ತನೆಯ ಪ್ರಶ್ನೆ, ಊಟ ಮಾಡಿದ ತಕ್ಷಣ ನೀರನ್ನು ಕುಡಿದರೆ ಯಾವ ಸಮಸ್ಯೆ ಬರಬಹುದು? ಎ ಅಜೀರ್ಣ ಸಮಸ್ಯೆ, ಬಿ ದಪ್ಪ ಆಗುತ್ತಾರೆ, ಸಿ ಬಿಪಿ ಸಮಸ್ಯೆ, ಡಿ ಕಿಡ್ನಿ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣ ಸಮಸ್ಯೆ. ಹತ್ತನೆಯ ಪ್ರಶ್ನೆ, ಯಾವ ಜೀವಿ ದಿನಕ್ಕೆ 20 ನಿಮಿಷಗಳ ಕಾಲ ಮಾತ್ರ ನಿದ್ದೆಯನ್ನ ಮಾಡುತ್ತದೆ? ಎ ಚೇಳು, ಬಿ ಜಿರಾಫೆ, ಸಿ ಹಾವು, ಡಿ ಕಪ್ಪೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಿರಾಫೆ. ಇನ್ನು 11ನೆಯ ಪ್ರಶ್ನೆ, ಹೆಚ್ಚು ರುಚಿಕರವಾದ ಮೀನು ಯಾವುದು? ಎ ಟುನಾ ಮೀನು, ಬಿ ಬಾಂಗಡಾ ಮೀನು, ಸಿ ಕಾಟ್ಲಾ ಮೀನು, ಡಿ ರೋಹು ಮೀನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ರೋಹು ಮೀನು. ಇನ್ನು 12ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ತಾಯಿಯ ಹಾಲಿಗೆ ಸಮ? ಎ ಕುರಿಯ ಹಾಲು, ಬಿ ಆಕಳು, ಸಿ ಮೇಕೆ, ಡಿ ಎಮ್ಮೆಯ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಕಳು ಹಾಲು. 13ನೆಯ ಪ್ರಶ್ನೆ, ಈ ರಾಶಿಯವರಿಗೆ ದೇವರು ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ. ಎ ಮೇಷರಾಶಿ, ಬಿ ಮೀನ ರಾಶಿ, ಸಿ ವೃಷಭ ರಾಶಿ, ಡಿ ಮಿಥುನ ರಾಶಿಯವರಿಗೆ. ಇದಕ್ಕೆ ಸರಿಯಾದ ಉತ್ತರ ಈ
ಮೇಲಿನ ಎಲ್ಲವೂ. ಎ ಮೇಷರಾಶಿ, ಬಿ ಮೀನರಾಶಿ, ಸಿ ವೃಷಭ ರಾಶಿ ಮತ್ತು ಆಪ್ಷನ್ ಡಿ ಮಿಥುನ ರಾಶಿಯವರಿಗೆ. ಇನ್ನು 14ನೆಯ ಪ್ರಶ್ನೆ, ಕೆಮ್ಮು ಗುಣವಾಗಲು ಯಾವುದನ್ನು ನಾವು ತಿನ್ನಬೇಕು? ಎ ಶುಂಠಿ, ಬಿ ಸಾಸಿವೆ, ಸಿ ಕರಿಮೆಣಸು, ಡಿ ಜೀರಿಗೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಮೆಣಸು. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ನಾಗರಹೊಳೆ ಅಭಯಾರಣ್ಯವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಬಿಜಾಪುರ, ಬಿ ಕೊಡಗು, ಸಿ ತುಮಕೂರು, ಡಿ ಕೋಲಾರ ಜಿಲ್ಲೆಯಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಡಗು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.